ಬೇಗ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದೀಯಾ? ಭವಾನಿ, ನಿನ್ನೆ ಕೇಳ್ತಾ ಇದ್ದೀನಿ, ಇಷ್ಟು ಬೇಗ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ಯಾ? ಡ್ರೈವಿಂಗ್ ಕ್ಲಾಸ್. ಏನು ಡ್ರೈವಿಂಗ್ ಕ್ಲಾಸಾ? ಅಲ್ಲ ಭವಾನಿ, ಮನೇಲಿ ಅಷ್ಟೊಂದು ಗಲಾಟೆ ಆಗಿದ್ರು ನಿನಗೆ ಮತ್ತೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ಬೇಕಾ? ಗಲಾಟೆ ಬೇಕು ಅಂತ ಮಾಡಿದಾಗ ಅದಕ್ಕೆ ತೂಕ ಇರಲ್ಲ ಅಥರ್ವ. ಹಾಗಿದ್ರೆ ನೀನು ಬೇಡದಲ್ಲಿರೋ ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅಂದ್ರೆ ಸಿಂಧು ಹೇಳಿದ್ದು ನಿನಗೆ ಬೇಡದಿರೋ ವಿಚಾರನ? ಅವಳು ಮಾತ್ರ ಅಲ್ಲ, ನೀನು ಹೇಳಿದ್ದು ಅಷ್ಟೆ. ನೀನೇ ಹೇಳಿದ್ಯಲ್ಲ ಅತ್ತೆ ಮುಂದೆ ಅವಳಿಷ್ಟ ಅಂತ. ಈಗ ನನ್ನಿಷ್ಟದ ಪ್ರಕಾರ ನಡ್ಕೋತಾ ಇದ್ದೀನಿ. ಅದ್ರ ಬಗ್ಗೆ ಮತ್ತೆ ಡಿಸ್ಕಷನ್ಸ್ ಮಾಡೋದು ಬೇಡ. ಸರಿ, ನೀನು ಡ್ರೈವಿಂಗ್ ಕ್ಲಾಸ್ಗೆ ಹೋಗೋದೇ ಬೇಡ ಅಂದ್ರೆ? ಹೋಗ್ತೀನಿ. ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ, ನಾನು ಕ್ಲಾಸಿಗೆ ಹೋಗ್ತೀನಿ. ಒಂದು ಕ್ಲಾಸ್ ಮಿಸ್ ಆದ್ರೆ ಎಷ್ಟು ಗ್ಯಾಪ್ ಆಗತ್ತೆ ಗೊತ್ತಾ? ಏನಾದ್ರೂ ಕಲಿಬೇಕಾದ್ರೆ ಒಂದೇ ಸ್ಟ್ರೆಚಲ್ಲಿ ಕಲ್ತು ಬಿಡ್ಬೇಕು. ಆವಾಗ್ಲೇ ಪರ್ಫೆಕ್ಟ್ ಆಗೋದಕ್ಕೆ ಸಾಧ್ಯ. ಆಫ್ಟರ್ ಆಲ್ 1 hour ಮ್ಯಾಟರ್ ಅಷ್ಟೇ. ಮಗು ಆಟ ಆಡ್ತಾ ಇದೆ, ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಇನ್ ಕೇಸ್ ನಾನು ಬರ್ಲಿಲ್ಲ ಅಂದ್ರೂ ನೋಡ್ಕೊಳ್ಳೋದಕ್ಕೆ ಮನೆಯಲ್ಲಿ ತುಂಬಾ ಜನ ಇದ್ದಾರೆ. ಅವರು ಮಗುನ್ ನೋಡ್ಕೋತಾರೆ. ಭವಾನಿ, ಅವ್ರು ನೋಡ್ಕೊಳ್ಳೋದಕ್ಕೂ ನೀನಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮತ್ತೆ ಅದನ್ನೇ ಹೇಳ್ಬೇಡ ಅಥರ್ವ. ಒಂದೊಂದ್ಸಾರಿ ನಾನು ಪ್ರೀತಿಸಿದ ಅಥರ್ವ ನೀನೇನಾ ಅನ್ಸ್ಬಿಡುತ್ತೆ ನನಗೆ. ನನಗೂ ನಿನ್ನ ಹಾಗೇನೆ ಭವಾನಿ. ನಾನು ಪ್ರೀತಿಸಿದ ಹುಡುಗಿ ನೀನೇನ ಅನ್ನಿಸ್ಬಿಡುತ್ತೆ. ಸಾರಿ ಕಂದ, ನಿನಗೆ ನಾವಿಬ್ರು ಒಳ್ಳೆ ಅಪ್ಪ ಅಮ್ಮ ಆಗ್ತಿಲ್ಲ. ಅಪ್ಪ ಅಮ್ಮ ಇದ್ದಾರೆ ಅಂತ ಆ ದೇವರು ನಿನ್ನ ಇಲ್ಲಿ ಕಳಿಸ್ದ. ಆದ್ರೆ ನಾವು ನಮ್ಮಿಬ್ರು ಈಗೋಯಿಂದ ನಿನ್ನ ಒಂಟಿ ಮಾಡ್ತಾ ಇದ್ದೀವಿ. ಕಂದ, ಸಾರಿ ಕಣೋ. ಯಾರಿಲ್ಲ ಅಂದ್ರೂ ಪರವಾಗಿಲ್ಲ ಮಗಳೇ, ನಿನ್ ಜೊತೆ ಅಪ್ಪ ಇರ್ತಾರೆ. ಅಶಿಜು, ಇವಳು ಯಾಕೆ ಇಲ್ಲಿ ಕೂತಿದ್ದಾಳೆ? ಮೋಸ್ಟ್ಲಿ ನನ್ನ ಡ್ರೈವಿಂಗ್ ಕ್ಲಾಸಿಗೆ ಹೋಗೋದು ಗೊತ್ತಾಗಿ ಮತ್ತೆ ನನ್ನ ಜೊತೆ ಜಗಳ ಮಾಡೋದಕ್ಕೆ ಕಾಯ್ತಾ ಇದ್ದಾಳೆ ಅನ್ಸುತ್ತೆ. ಇವಳಿಗೆ ಗೊತ್ತಾಗ್ದಾಗ ಮೊದಲು ಇಲ್ಲಿಂದ ಹೊರಟ್ಬಿಡ್ಬೇಕು, ಇಲ್ಲಾಂದ್ರೆ ನನ್ನ ಇಡೀ ದಿನದ ಮೂಡೆಲ್ಲ ಅಪ್ಸೆಟ್ ಆಗ್ಬಿಡತ್ತೆ. ಅಕ್ಕ ನಿಂತ್ಕೋ. ಅಕ್ಕ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಂಗೆ ಟೈಮ್ ಆಗ್ತಿದೆ. ನೀನ್ ಮಾತಾಡ್ದೆ ಹೀಗೆ ನಿಂತ್ಬಿಟ್ರೆ ನಂಗೆ ಏನೂ ಅರ್ಥ ಆಗಲ್ಲ. ಅಕ್ಕ, ನಿನ್ ಜೊತೆ ಮಾತಾಡ್ಬೇಕು ಕಣೆ. ನನ್ ಜೊತೆನಾ?
ತುಂಬಾ ಮುಖ್ಯವಾದ ವಿಷಯ. ನೀನೇನ್ ಮಾತಾಡ್ಬೇಕು ಅಂತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನಗ್ ಗೊತ್ತಾ? ನಿನ್ನೆ ಅಷ್ಟು ಗಲಾಟೆ ಆದ್ಮೇಲೂ ಇವತ್ ಯಾಕೆ ಡ್ರೈವಿಂಗ್ ಕ್ಲಾಸಿಗೆ ಹೋಗ್ತಿದ್ಯಾ ಅಂತ ತಾನೇ ಕೇಳಕ್ ಬಂದಿದ್ಯಾ? ಪ್ಲೀಸ್ ಸಿಂಧು, ಮಗುನ ಯಾರ್ ನೋಡ್ಕೋತಾರೆ, ನೀನ್ ಆಚೆ ಹೋಗ್ಲೇಬೇಕಾ, ನೀನ್ ಡ್ರೈವಿಂಗ್ ಕಲೀಲೇಬೇಕಾ ಅಂತ ಏನೇನೋ ಎಲ್ಲ ಕೇಳ್ಬೇಡ. ಈಗಾಗ್ಲೇ ನನ್ನ ಹತ್ರವನ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹೇಳಿದ್ದಾಯ್ತು. ಈಗ ಮತ್ತೆ ನಿನಗೂ ಉತ್ತರ ಹೇಳ್ಕೊಂಡ್ ಕೂತ್ಕೊಳ್ಳೋ ಸ್ಥಿತಿನಲ್ಲಿ ನಾನಿಲ್ಲ. ಅಷ್ಟು ಟೈಮೂ ನನಗಿಲ್ಲ. ದಯವಿಟ್ಟು ನನ್ನನ್ ಬಿಟ್ಬಿಡು. ಇಲ್ಲ ಅಕ್ಕ, ನಾನು ಆ ವಿಷಯ ಅಲ್ಲ ಕಣೆ ಮಾತಾಡ್ಬೇಕು ಅಂತ ಹೇಳ್ತಾ ಇರೋದು. ಹೇಳದ್ನಲ್ಲ ನನಗ್ ಟೈಮ್ ಇಲ್ಲ ಅಂತ. ಈಗ ನಾನು ಎಷ್ಟು ಬೇಗ ಹೋಗ್ತೀನೋ ಅಷ್ಟು ಬೇಗ ವಾಪಸ್ ಬರ್ಬೋದು. ಲೇಟ್ ಆದ್ರೆ ಆಮೇಲೆ ನೀನು ಅಥರ್ವ ಇಬ್ರು ಸೇರ್ಕೊಂಡು ಮಗುಗ್ ಸ್ನಾನ ಮಾಡ್ಸಿಲ್ಲ, ಬಟ್ಟೆ ಹಾಕಿಲ್ಲ, ಮೆಡಿಸಿನ್ ಕೊಟ್ಟಿಲ್ಲ, ಅದು ಇದು ಅಂತ ತಲೆ ತಿಂದಾಕ್ಬಿಡ್ತೀರ. ಅಕ್ಕ, ನಾನ್ ಮಗು ಬಗ್ಗೆನೂ ಅಲ್ಲ ಮಾತಾಡಕ್ ಬಂದಿರೋದು. ನೋಡು, ನೀನ್ ಯಾವ್ದ್ರ ಬಗ್ಗೆನೂ ಮಾತಾಡೋದ್ ಬೇಡ. ದಯವಿಟ್ಟು ನನ್ನನ್ನ ನನ್ ಪಾಡಿಗೆ ಬಿಟ್ಬಿಡು. ಅಕ್ಕ, ನೀನ್ ಅನ್ಕೊಂಡಿರೋ ವಿಷಯನೇ ಬೇರೆ, ನಾನ್ ಹೇಳಕ್ ಬಂದಿರೋ ವಿಷಯನೇ ಬೇರೆ. ಪ್ಲೀಸ್ ನನ್ ಮನ್ಸಲ್ಲಿರೋದನ್ನ ನಿನ್ ಹತ್ರ ಹೇಳ್ಕೊಳ್ಳೋದಕ್ ಬಿಡೆ. ನನಗೆ ನನ್ನವರು ಅಂತ ನಿನ್ನ ಬಿಟ್ರೆ ಇನ್ಯಾರಿದ್ದಾರೆ ಈ ಮನೇಲಿ? ಹಲೋ, ಗುಡ್ ಮಾರ್ನಿಂಗ್ ಹರೀಶ್. ಆಕ್ಚುಲಿ ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತಿದ್ದೆ. ಇವತ್ತು ಡ್ರೈವಿಂಗ್ ಕ್ಲಾಸಿಗೆ ಬರೋದು ಒಂದು ಸ್ವಲ್ಪ ಲೇಟ್ ಆಗತ್ತೆ, ಅದನ್ನೇ ಹೇಳೋಣ ಅಂತ ಕಾಲ್ ಮಾಡ್ತಿದ್ದೆ. ಹೌದಾ, ಸರಿ, ಓಕೆ. ನೋಡು, ನೀನ್ ನನ್ನನ್ನು ಹೋಗಕ್ ತಡಿದೇ ಇದ್ದಿದ್ರೆ ಅಟ್ಲೀಸ್ಟ್ ನಾನು ಡ್ರೈವಿಂಗ್ ಕ್ಲಾಸ್ ಮುಗಿಸ್ಕೊಳ್ತಿದ್ದೆ. ನಿನ್ ಮಾತು ಕೇಳ್ಕೊಂಡು ಇಲ್ಲೇ ನಿಂತಿದ್ದಕ್ಕೆ ಇವತ್ತು ನನ್ನ ಡ್ರೈವಿಂಗ್ ಕ್ಲಾಸು ಮಿಸ್ ಆಯ್ತು. ನಾನ್ ಕಾರ್ ಕಲಿಯಕ್ ಹೋಗ್ಬಾರ್ದು ಅಂತಾನೆ ನೀನ್ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ಯಲ್ವಾ? ಇಷ್ಟೇನೇನೆ ನೀನ್ ನನ್ನ ಅರ್ಥ ಮಾಡ್ಕೊಂಡಿರೋದು. ನೀನ್ ಹೀಗ್ ಬದ್ಲಾಗ್ಬಾರ್ದಿತ್ತು. ನಿನ್ನೆ ಮುಗ್ಧತೆನ ವಸುಂಧರಾ ಅವರು ಬಳಸ್ಕೊತಿದ್ದಾರೆ ಅಂತ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ನಮಸ್ತೆ ಮೇಡಮ್. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಎಲ್ಲ ಪೇಪರ್ಸ್ ರೆಡಿ ಇದೆ ತಾನೆ? ರೆಡಿ ಮಾಡಿದ್ದೀನಿ. ಭವಾನಿ, ವಿರಾಟ್, ಅಥರ್ವ,